ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ HV ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪುಟಾಣಿನೂ ಮಲಗಿದ್ದಾಳೆ. ನಾನು ಆಲ್ರೆಡಿ ಟಿಫನಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಇವತ್ತು ಟಿಫನ್ಗೆ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಅಂದರೆ ನಮ್ಮ ಮನೇಲಿ ದೋಸೆ ಮಾಡೋದು. ಬಟ್ ಇವತ್ತು ಕೂಡ ದೋಸೆನೇ ಮಾಡ್ತಾ ಇದ್ದೀನಿ. ಬಟ್ ನವಣೆ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಯೂಶ್ವಲಿ ನಾವು ಏನು ಅಕ್ಕಿ ಉದ್ದಿನಬೇಳೆ ಹಾಕ್ತೀವಿ ಸೇಮ್ ಅದೇ ಥರ ಅಕ್ಕಿ ಬದಲು ನವಣೆ ಹಾಕೋದು. ಮಿಲ್ಲೆಟ್ ಅಲ್ವಾ, ಸೊ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಮಕ್ಕಳು ಕೂಡ, ನಮ್ಮ ಪಪ್ಪು ಇವಾಗೆಲ್ಲ ರಾಗಿ ತಿನ್ನಲ್ಲ, ಸೊ ಅದ್ರ ಬದಲು ಈ ಥರ ನಾನು ಕೊಡ್ತೀನಿ ಫುಡ್. ಅವಳು ಕೂಡ ತಿಂತಾಳೆ ದೋಸೆ ಮಾಡಿಕೊಟ್ರೆ. ಸೇಮ್ ಅಕ್ಕಿ ಬದಲು ನವಣೆ ಹಾಕೋದು, ಉದ್ದಿನಬೇಳೆ ಹಾಕೋದು, ಮತ್ತು ಅವಲಕ್ಕಿ ಎಲ್ಲ ಹಾಕಿ ನೈಟೆಲ್ಲ ರುಬ್ಬಿ ಇಟ್ಬಿಟ್ರೆ ಸೊ ಚೆನ್ನಾಗಿ ಫರ್ಮೆಂಟ್ ಆದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಬರುತ್ತೆ ದೋಸೆ ಕೂಡ. ಇನ್ನು ಈ ನವಣೆ ದೋಸೆನ ನೀವು ಬೇಕಂದರೆ ಸೆಟ್ ದೋಸೆ ಥರನೂ ಹಾಕ್ಕೋಬೋದು, ಇಲ್ಲಾಂದರೆ ಮಾಮೂಲಿ ಮಸಾಲೆ ದೋಸೆ ಥರ ಕೂಡ ಹಾಕ್ಕೋಬೋದು. ಆ್ಯಂಡ್ ನಾನಿಲ್ಲಿ ಎರಡು ಥರನೂ ಮಾಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಸ್ವೀಟ್ ಪೊಟ್ಯಾಟೋದು ಪಲ್ಯನೂ ಮಾಡಿದ್ದೆ. ಆ್ಯಂಡ್ ಹಾಗೆ ಇನ್ನು ಮಧ್ಯಾಹ್ನದ ಊಟಕ್ಕೆ ಅನ್ನ, ಸಾಂಬಾರು, ಮೂಲಂಗಿ ಸಾಂಬಾರು ಮತ್ತು ಸ್ವಲ್ಪ ಬ್ಲ್ಯಾಕ್ ಐಡ್ ಪೀಸ್ ಅಂದರೆ ಹಲಸಂದಿ ಕಾಳು ವೈಟ್ ಕಲರ್ ಬರುತ್ತಲ್ವ, ಅದ್ರದ್ದು ಪಲ್ಯ ಮಾಡಿದ್ದೆ ಬೇಯಿಸಿ. ಹಾಗೆ ಇದು ಮನೇಲೇ ಮಾಡಿದಂಥ ಹೊಯ್ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ಬಂದಿರಲ್ಲ ಆವಾಗ ತಂದಿದ್ರು. ಇನ್ನು ಮೂಲಂಗಿ ಸಾಂಬಾರು, ರೈಸ್, ಹಾಗೆ ಇಲ್ಲಿ ಬಾಯ್ಲ್ಡ್ ಎಗ್, ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ. ಸೊ ಮನೇಲಿ ತುಂಬ ಚೆನ್ನಾಗಿತ್ತು. ಇವತ್ತು ಜಸ್ಟ್ ವೆಜ್ ಅಷ್ಟೇ ಮಾಡಿದ್ದು, ಯಾವುದೇ ದಿನ ನಾನ್ ವೆಜ್ ಇರಲಿಲ್ಲ. ಸೊ ಇವಾಗ ಎದ್ದು ಬಂದೆ. ಇವಾಗ ಆಲ್ಮೋಸ್ಟ್ 4 o'clock ಆಗಿದೆ. ಸೊ ಅದಕ್ಕೆ ಸಿಲ್ಕ್ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ 1 year ಆಗಿಬಿಟ್ಟಿತ್ತು. ನಾನು ಎತ್ತಿ ಬಿಸಿಲಿಗೆ ಹಾಕಿರಲಿಲ್ಲ. ಮತ್ತು ಇದನ್ನೆಲ್ಲ ಫೋಲ್ಡಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕಲ್ವ, ಸೊ ಹಾಗಾಗಿ ಸೊ ಎಲ್ಲ ತೊಗೊಂಡಿದ್ದೆ. ಫಸ್ಟ್ ಸಿಲ್ಕ್ ಸ್ಯಾರಿಗಳು ತೋರಿಸ್ಬಿಡ್ತೀನಿ ಯಾವ್ದ್ಯಾವ್ದಂತ. ಸೊ ಫಸ್ಟಿಗೆ ಇದು ಸಿಲ್ಕ್ ಸ್ಯಾರಿ, ಅಂದರೆ ಇದು ನಂದಲ್ಲ, ಇದು ನಮ್ಮ ಅಮ್ಮಂದು ಸಿಲ್ಕ್ ಸ್ಯಾರಿ. ಇದು ಚೆನ್ನಾಗಿದೆ. ಇದು ನಮ್ಮ ಪಪ್ಪ ನಮ್ಮ ಅಮ್ಮಂಗೆ ಅಂತ ಆ್ಯನಿವರ್ಸರಿಗೆ ಅಂತ ಗಿಫ್ಟ್ ಕೊಡಿಸಿದ್ದು. ಸೊ ಹೊಸ ಪ್ಯಾಟರ್ನ್, ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸೊ ಇದು ಡಿಸ್ಟೆಂಪರ್ ಕಲರ್ ವಿತ್ ನೇವಿ ಬ್ಲೂ. ಆ್ಯಂಡ್ ಇಲ್ಲಿ ಕಾಪರ್ ಸಿಲ್ವರ್ 2 ಬಾರ್ಡರ್ ಬರುತ್ತೆ. ಇದು ಹೊಸ ಟ್ರೆಂಡಿಂಗಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಅಂದರೆ 2 years ಬ್ಯಾಕ್ ಕೊಡಿಸಿದ್ರು. ನಮ್ಮಮ್ಮ ಇಲ್ಲೇ ಇದ್ರೆ ಅವಾಗ 3 years ಬ್ಯಾಕ್ ನಾನು ಕನ್ಸೀವ್ ಆಗಿದ್ದಾಗ ನಮ್ಮಮ್ಮ ನನಗೆ ನೋಡ್ಕೊಳಕ್ಕಂತ ಇಲ್ಲೇ ಬಂದಿದ್ದರು. ಸೊ ಆ ಟೈಮಲ್ಲಿ ಆ್ಯನಿವರ್ಸರಿ ಇತ್ತು, ಅವಾಗ ಇಲ್ಲಿಗೆ ತೊಗೊಬಂದಿದ್ರು. ನಮ್ಮಮ್ಮ ಇಲ್ಲೇ ಬಿಟ್ಟು ಹೋಗಿದ್ದಾರೆ, ಇಲ್ಲೇ ಬಂದಾಗ ಉಟ್ಕೊಳ್ತೀನಿ ಇರಲಿ ಅಂತ ಹೇಳಿಬಿಟ್ಟು. ಸೊ ಇದೊಂದು ಸ್ಯಾರಿ ಎಲ್ಲನೂ ತೆಗೆದು ಬಿಸಿಲಿಗೆ ಹಾಕಬೇಕಿತ್ತು, ಅದಕ್ಕೆ ತೆಗಿತಾ ಇದ್ದೀನಿ. ಒಂದು ಟೈಮ್ ಬಿಸಿಲಿಗೆ ಹಾಕಿಬಿಟ್ಟು, ಅಂದರೆ ಶೇಡ್ಸಲ್ಲಿ ಇರಬೇಕು, ನೆರಳಲ್ಲೇ ಇರಬೇಕು, ಸ್ವಲ್ಪ ಹೊತ್ತು ಹೊರಗೆ ಹಾಕ್ಬಿಟ್ಟು ಫೋಲ್ಡಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಇರಬೇಕು. ಆ್ಯಂಡ್ ಹಾಗೆ ಯೂಶ್ವಲಿ ರೇಷ್ಮೆ ಸೀರೆಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂದರೆ, ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಒಂದು ಆ್ಯಕ್ಚುಲಿ 4 monthsಗೆಲ್ಲ ತೆಗ್ದು ಒಂದು ಟೈಮ್ ಸ್ವಲ್ಪ ನೆರಳಿಗೆ ಹಾಕಿ, ಅದಾದಮೇಲೆ ಅದನ್ನು ಫೋಲ್ಡಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಮತ್ತು ಮಚ್ಚಿಡಬೇಕು. ಫೋಲ್ಡಿಂಗ್ಸ್ ಎಲ್ಲ ಚೇಂಜ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಏನಂತ, ಇದನ್ನು ಯೂಶ್ವಲಿ ಏನಂದರೆ ಈ ಥರ ನೀವು ಬಟ್ಟೆ ಕವರಲ್ಲಿ ಓಕೆ ಇದನ್ನು ಕವರ್ ಮಾಡ್ಬೋದು. ಕಾಟನ್ ಮಸ್ಲಿನ್ ಕ್ಲಾತ್ ಎಲ್ಲ ಬರುತ್ತೆ ಅಲ್ವಾ, ಸೊ ಈ ಥರದಲ್ಲಿ ಕವರ್ ಮಾಡಿಡಿ. ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಏಕೆಂದರೆ ಪ್ಲಾಸ್ಟಿಕ್ ಕವರ್ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಮಾಯ್ಶ್ಚರ್ ಕಂಟೆಂಟ್ನೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಪ್ಲಾಸ್ಟಿಕ್ ಮಾಯ್ಶ್ಚರ್ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಅದರಲ್ಲಿ ಕಪ್ಪು ಡಾಟ್ಗಳು ಈ ಥರ ಎಲ್ಲ ಸಿಲ್ಕಿಗೆ ಯೂಶ್ವಲಿ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಇಡಬಾರ್ದು. ಆ್ಯಂಡ್ ಅದ್ರ ಬಿಟ್ಟು ನೀವು ಏನಂದರೆ ಈ ಎಲೆಕ್ಟ್ರಾನಿಕ್ ಥಿಂಗ್ಸ್ ಏನಾದ್ರು ಬೈ ಮಾಡಿದಾಗ, ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಎಲ್ಲ ಬೈ ಮಾಡಿದಾಗ, ಸೊ ಅದರಲ್ಲಿ ಸಣ್ಣ ಪ್ಯಾಕ್ ಕೊಡ್ತಾರೆ ನೋಡಿ, ಸಿಲಿಕಾ ಜೆಲ್ ಅಂತ. ಅದು ಓಕೆ, ಸಣ್ಣ ಕ್ರಿಸ್ಟಲ್ ಥರ ಸಣ್ಣ ಪ್ಯಾಕೆಟ್ ಇರುತ್ತೆ. ಅದು ಆ್ಯಕ್ಚುಲಿ ನೀವು ಕೈಯಲ್ಲಿ ಮುಟ್ಟಬಾರ್ದು, ಏಕೆಂದರೆ ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಅದು. ಬಟ್ ಏನಂದರೆ ನೀವು ಅದನ್ನು ಆ ಪಾಕೆಟ್ಸ್ನ ಹಾಗೆ ಈ ಸೀರೆಗಳ ಮಧ್ಯೆ ಇಟ್ಬಿಡ್ಬೋದು. ಏಕೆಂದರೆ ಅದು ಗುಡ್ ಅಬ್ಸಾರ್ಬೆಂಟ್, ಅದು ಮಾಯ್ಶ್ಚರ್ ಕಂಟೆಂಟ್ ಸ್ವಲ್ಪ ಇದ್ದರೂ ಕೂಡ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಆ ಥರ ಏನಾದ್ರು ಪಾಕೆಟ್ಸ್ ಇದ್ದರೆ ಸೊ ಅದನ್ನು ಬಿಸಾಕೋ ಬದಲು ಈ ನೀವು ಸಿಲ್ಕ್ ಸ್ಯಾರಿ ಎಲ್ಲ ಯೂಸ್ ಮಾಡ್ತೀರಲ್ವ, ಸ್ಟೋರ್ ಮಾಡ್ತೀರಲ್ವ, ಅದರೊಳಗೆ ಇಟ್ಬಿಡಿ. ಸೊ ಆ ಥರನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಹಾಗೆ ಇನ್ನೊಂದು ಟ್ರಿಕ್ ಏನಂದರೆ ನೀಮ್ ಲೀವ್ಸ್, ಓಕೆ, ಅದನ್ನು ಕೂಡ ಇಡ್ಬೋದು. ಅದನ್ನ ಡ್ರೈ ಮಾಡಿ ಇದ್ರುಗಳ ಮಧ್ಯ ಇಡ್ಬೋದು. ಸೊ ಈ ರೀತಿ ಸಿಲ್ಕ್ ಸ್ಯಾರಿಗಳನ್ನು ಸ್ಟೋರ್ ಮಾಡಿ ಇಡ್ಬೋದು. ಸೊ ತುಂಬ ಲಾಂಗ್ ಟೈಮ್ಸ್
ಇರುತ್ತೆ. ಆ್ಯಂಡ್ ಇಲ್ಲಾಂದರೆ ನಿಮ್ಮ ಮನೇಲಿ ಯೂಶ್ವಲಿ ಎಲ್ಲರ ಮನೇಲಿ ಜೆಂಟ್ಸ್ ಪಂಚೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಕಾಟನ್ ಪಂಚೆ, ಅದನ್ನೆಲ್ಲ ಕವರ್ ಮಾಡಿ ನೀಟಾಗೆ ಇಡ್ಬೋದು. ಸೀರೆಗಳು ಮಧ್ಯ ಒಂದು ಸೀರೆ ಮಧ್ಯ. ಇಲ್ಲಾಂದರೆ ಅದಕ್ಕೆ ಅಂತಲೇ ಈ ಥರ ಕವರ್ಸ್ಗಳು ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಈ ಥರ ಸಿಲ್ಕ್ ಸ್ಯಾರಿಗೆ ಅಂತಲೇ ಈ ಥರ ಕವರ್ಸ್ ಇವಾಗಂತೂ ಎಲ್ಲ ಕಡೆ ಸಿಗುತ್ತೆ, ನಿಮಗೆ ಮೀಶೋ ಅಲ್ಲಿ. ಬಟ್ ಏನಂದರೆ ಒಳ್ಳೆ ಕ್ವಾಲಿಟಿ ನೋಡಿ ತೊಗೊಳ್ಳಿ, ಚೆನ್ನಾಗಿರಬೇಕು. ಇದು ಕಂಪ್ಲೀಟ್ ಕಾಟನ್ ಆಗಿರೋದ್ರಿಂದ ಏನೂ ಆಗೋಲ್ಲ, ಸೇಫ್ ಇರುತ್ತೆ. ಒಳ್ಳೆ ಕ್ವಾಲಿಟಿ ಕವರ್ನ ತೊಗೊಂಡು ಅದರಲ್ಲಿ ಸ್ಟೋರ್ ಮಾಡಿಟ್ರೆ ಲಾಂಗ್ ಟೈಮ್ ಏನೂ ಆಗೋಲ್ಲ, ನೀಟಾಗಿರುತ್ತೆ. ಆದಷ್ಟು ಫೋಲ್ಡಿಂಗ್ಸ್ನ ಚೇಂಜ್ ಮಾಡಿ ಇಡ್ತಾರೆ. ಓಕೆ, ಸೊ ಇದಿಷ್ಟು ಸಿಲ್ಕ್ ಸ್ಯಾರಿನ ಹೇಗೆ ಇದು ಮಾಡಬೇಕು ಅನ್ನೋ ಸ್ಟೋರ್ ಮಾಡಿ ಇಡ್ಬೋದು ಲಾಂಗ್ ಟೈಮ್ ಅನ್ನೋದ್ರ ಬಗ್ಗೆ. ಆ್ಯಂಡ್ ಇನ್ನು ನೆಕ್ಸ್ಟ್ ನನ್ನ ಫೇವ್ರೆಟ್ ಸ್ಯಾರಿ ಬಂದು ಇದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಬಿಗ್ ಬಾರ್ಡರ್ ಸ್ಯಾರಿ ನನ್ನ ಹತ್ರ ಇರೋವಂಥದ್ದು ಎಲ್ಲನೂ ಕೂಡ ಬಿಗ್ ಬಾರ್ಡರ್ ಸ್ಯಾರಿ. ಅದರಲ್ಲೂ ನಂದು ಇದು ಫೇವ್ರೆಟ್. ಇದು ಕಂಚಿ ಸೀರೆ, ನನ್ನ ಮ್ಯಾರೇಜಲ್ಲಿ ನಮ್ಮ ಮನೆಯಿಂದ ಕೊಡಿಸಿದ್ದು, ಬಟ್ ನಾನು ಅದನ್ನು ವೇರೇ ಮಾಡಿರಲಿಲ್ಲ. ಸೊ ಹಾಗಾಗಿ ನನ್ನ ಬೇಬಿ ಶವರಲ್ಲಿ ಇದೇ ಹುಟ್ಟಿದ್ದು. ಇದಂತೂ ತುಂಬ ಲೈಟ್ ವೆಯ್ಟ್ ಇದೆ, ಸಖತ್ ಲೈಟ್ ವೆಯ್ಟ್, ಈಸಿ ಟು ವೇರ್. ಆ್ಯಂಡ್ ಹಾಗೆ ಏನಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಕಾಂಬಿನೇಷನ್ ಇದೆಲ್ಲ ಕಲರ್ ನೋಡಿ, ಇದು ಕಂಪ್ಲೀಟ್ ಗೋಲ್ಡ್ ಬಾರ್ಡರ್. ಆವಾಗೆಲ್ಲ ಟ್ರೆಂಡಿಂಗಲ್ಲಿ ಇದ್ದಿದ್ದು ಒಂದು 5 years ಬ್ಯಾಕ್ ಎಲ್ಲ ಗೋಲ್ಡ್ ಬಾರ್ಡರೇ ಟ್ರೆಂಡಿಂಗ್ ಇದ್ದಿದ್ದು. ಆಮೇಲೆ ಸ್ವಲ್ಪ ದಿವಸ ಸಿಲ್ವರ್ ಬಂತು, ಆಮೇಲೆ ಕಾಪರ್ ಜರಿ ಬಂತು. ಸೊ ಈ ಥರ. ಆ್ಯಂಡ್ ಇದಕ್ಕೆ ನಾನು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೆ. ಇದು ಮಷಿನ್ ವರ್ಕ್ ಮಾಡಿಸಿದ್ದು. ಕೈ ಹತ್ರ ಬಂದರೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಿದೆ. ಇದು ನನಗಂತೂ ಸಖತ್ ಫೇವ್ರೆಟ್ ಇದು ಸ್ಯಾರಿ. ಉಡೋಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ನನಗೆ ಕೂರುತ್ತೆ. ಆ್ಯಂಡ್ ತುಂಬ ಹೆವಿ ಇಲ್ಲ, ತುಂಬ ಲೈಟ್ ವೇಟ್ ಸೀರೆ. ಹೆಂಗೆ ಪ್ಲೀಟ್ಸ್ ಮಾಡ್ತೀವಿ ಅದೇ ಥರ ಕೂರುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಇನ್ನು ನನ್ನ ಮದುವೆದು ಹೆವಿ ವರ್ಕ್ ಮಾಡಿಸಿದ್ದು ಒಂದು ಬ್ಲೌಸಿಗೆ ಇದು 4000 ನಾನು ಬರೀ ಸ್ಟಿಚಿಂಗಿಗೆ ಕೊಟ್ಟಿದ್ದು. ಅಂದರೆ ವರ್ಕ್ ಪ್ಲಸ್ ಸ್ಟಿಚಿಂಗಿಗೆ 4000 ಪೇ ಮಾಡಿದ್ದೆ ನಾನು. ಈ ಥರ ಎಲ್ಲ ಡಿಸೈನ್ ಬರುತ್ತೆ. ರಿಸೆಪ್ಷನಿಗೆ ಅಂತ ವೇರ್ ಮಾಡಿದ್ದು. ಸೊ ಚೆನ್ನಾಗಿದೆ. ಬ್ಲೌಸು ಅಷ್ಟೇ ಎಲ್ಲ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಸಿದ್ರು. ಯೂಶ್ವಲಿ ಜೆಂಟ್ಸ್ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ಜೆಂಟ್ಸ್ ಹತ್ರ ಕೊಡ್ತಿದ್ದೆ. ಬಟ್ ಇದನ್ನು ಲೇಡೀಸ್ ಹತ್ರ ಕೊಟ್ಟಾಗ ಅವ್ರೇನು ಮಾಡಿದ್ರು, ಎಲ್ಲ ಮದುವೆ ಆಗಿ ಮಗು ಆದಮೇಲೆ ಎಲ್ಲ ದಪ್ಪ ಆಗ್ತೀರಾ ಅಂತೇಳಿ ಆವಾಗಲೇ ಎಲ್ಲ ಐಡಿಯಾ ಹೊರಿಸಿ ನಾನು ಬ್ಲೌಸನ್ನ ಸ್ವಲ್ಪ ಉದ್ದ ಮತ್ತು ಬೇಕು ಬಾಡಿ ಅಳತೆ. ಏನಂದರೆ ಆಫ್ಟರ್ ಡೆಲಿವರಿ ನಾವು ಏನೇ ಸಣ್ಣ ಆದರೂ ಕೂಡ ಈ ಶೋಲ್ಡರೆಲ್ಲ ಬ್ರಾಡ್ ಆಗಿರುತ್ತಲ್ಲ, ಸೊ ಅದೆಲ್ಲ ಮುಂಚೆ ಇದ್ದಿದ್ದು ಸೈಜಿಗೆ ಬರೋದಿಲ್ಲ. ಅದು ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ ಅಂತ ಹೇಳಿ ಅದು ತಕ್ಕಾಗೆ ಸ್ಟಿಚ್ ಮಾಡಿಸಿದ್ದಾರೆ. ಈಗ ವೇರ್ ಮಾಡಿದ್ರು ಅದೇ ಥರನೇ ಕೂರುತ್ತೆ, ಬಟ್ ಇನ್ನೂ ವೇರ್ ಮಾಡಿಲ್ಲ. ಆ್ಯಂಡ್ ಇದು ಸಿಲ್ಕ್ ಸ್ಯಾರಿ ಅಲ್ಲ, ಸರಿ. ಇನ್ನು ಇದು ನಾನು ಮುಹೂರ್ತಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿ ಈ ಕಲರಲ್ಲಿ. ಬಟ್ ಏನಂದರೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಾನು ಮುಹೂರ್ತಕ್ಕೆ ಉಡೋಕ್ಕೆ ಆಗಲಿಲ್ಲ ಈ ಸ್ಯಾರಿನ. ಈ ಸ್ಯಾರಿಗಳ್ದೆಲ್ಲನೂ ನಾನು ಕಂಪ್ಲೀಟ್ ವೀಡಿಯೋ ಕೂಡ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಬೇಕಾದ್ರೆ ಕೊಡ್ತೀನಿ. ಇದು ಈ ಥರ ಸ್ಟಿಚ್ ಮಾಡಿಸಿದ್ದೆ. ಅದು ಮುಹೂರ್ತಕ್ಕೆ ರೆಡ್ಡೇ ವೇರ್ ಮಾಡಬೇಕು ಅಂತ ಅಂದರು, ಹಾಗಾಗಿ ಆ ಸೀರೆನೇ ನಾನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇದು ನಮ್ಮಮ್ಮ ಯೂಶ್ವಲಿ ಬಂದಾಗೆಲ್ಲ ಸ್ಯಾರಿ ಎಲ್ಲ ಇಟ್ಟೋಗಿರ್ತಾರೆ ಫಂಕ್ಷನಿಗೆ ವೇರ್ ಮಾಡೋಕ್ಕೆ. ಇದು ನಾನು ನಮ್ಮಮ್ಮಂಗೆ ಕೊಡಿಸಿದ ಸ್ಯಾರಿ. ಸೊ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ವೇರ್ ಮಾಡಿದರು. ಅಂದರೆ ಇದು ಮೈಸೂರು ಸಿಲ್ಕ್ ಟೈಪ್ ಕ್ರೇಪ್ ಸಿಲ್ಕ್. ಆ್ಯಕ್ಚುಲಿ ನಮ್ಮಮ್ಮನ ಹತ್ರ ಇನ್ನೂ ಡಾರ್ಕ್ ಗ್ರೀನ್ ಇತ್ತು. ನಮ್ಮಮ್ಮಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸ್ಯಾರಿ. ಬಟ್ ಆ ಸ್ಯಾರಿ ಮದುವೆಯಲ್ಲಿ ಅವ್ರ ಮದುವೆಯಲ್ಲಿ ತೊಗೊಂಡಿದ್ದು, ಅದು ಸೇಮ್ ಹಾಳಾಗ್ಬಿಡ್ತು. ಹಾಗಾಗಿ ಅದೇ ಥರದ್ದು ಕಲರ್ ನೋಡಿದೆ, ಅಷ್ಟು ಡಾರ್ಕ್ ಸಿಗಲಿಲ್ಲ. ಅಟ್ಲೀಸ್ಟ್ ಈ ಕಲರಾದ್ರೂ ಸಿಕ್ತು ಅಂತ ಹೇಳಿ ಈ ಕಲರ್ ನಾನು ತೊಗೊಂಡಿದ್ದೆ ನಮ್ಮಮ್ಮಗೆ. ಇನ್ನು ನಾನು ಬ್ಲೌಸ್ ತರಿಸ್ನಲ್ಲ ನಂದು ರಿಸೆಪ್ಷನಿಂದ ಅಂತ. ಸೊ ಇದೆ ನೋಡಿ ಗೋಲ್ಡ್. ನಾನು ಆ್ಯಕ್ಚುಲಿ ಗೋಲ್ಡಲ್ಲಿ ಬೇಕು ಅಂತ ಹೇಳಿ ಹುಡುಕಿ ತೊಗೊಂಡಿದ್ದು. ಇದು ಲಾಂಗ್ ಬಾರ್ಡರು ಅಲ್ಲ, ಶಾರ್ಟು ಅಲ್ಲ, ಇಷ್ಟು ಬರುತ್ತೆ. ಸಖತ್ ಚೆನ್ನಾಗಿದೆ ಈ ಸೀರೆ ಮಾತ್ರ. ನಾನು ನೋಡಿದ ತಕ್ಷಣ ನಾನು ಇದೇ ಬೇಕು ಅಂತ ಇಟ್ಕೊಂಡೆ. ಹಾಗೆ ಶಾಪರು ಅಷ್ಟೇ, ಈ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ತೊಗೊಳ್ಳಿ ಅಂತ ಸಖತ್ ರಿಚ್ ಸೇಮ್ ಗೋಲ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ ಈ ಸೀರೆ. ಬಟ್ ಹೆವಿ ಅಂದರೆ ಹೆವಿ. ನಾನು ಮ್ಯಾರೇಜಲ್ಲಿ ಹುಟ್ಟಿದ್ಮೇಲೆ ಒಂದೇ ಟೈಮ್ ವೇರ್ ಮಾಡಿರೋದು ಅದನ್ನು, ಆಮೇಲೆ ವೇರ್ ಮಾಡಿಲ್ಲ. ಇನ್ನು ನನಗೆ ಮುಹೂರ್ತಕ್ಕೆ ರೆಡ್ಡೇ ವೇರ್ ಮಾಡಬೇಕು ಅಂತ ಹೇಳಿ ಅವರು ರೆಡ್ಡೇ ಕೊಡಿಸಿದ್ರು, ಇದೇ ವೇರ್ ಮಾಡಬೇಕು ಅಂತ ಹೇಳಿ ರೆಡ್ ತಗೋ ಅಂತ ಹೇಳಿದ್ರು. ಸೊ ಹಾಗಾಗಿ ತೊಗೊಂಡು ಇದು ರೆಡ್ ಮತ್ತು ಆರೆಂಜ್ ಮಿಕ್ಸ್ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಉಟ್ಟಾಗ.
ನಂಗೆ ತೊಗೊಂಡಾಗ ಆ್ಯಕ್ಚುಲಿ ಇಷ್ಟ ಆಗಲಿಲ್ಲ, ಕಂಪ್ಲೀಟ್ ರೆಡ್ ನೋಡ್ಕೊಬೇಕು ಅಂತಿದ್ದೆ. ಬಟ್ ಇದು ಎಲ್ಲರೂ ಚೆನ್ನಾಗಿದೆ ತಗೋ ಅಂತ ಹೇಳಿದ್ದಕ್ಕೆ ತೊಗೊಂಡೆ. ಇದು ರೆಡ್, ಆರೆಂಜ್ ಪ್ಲಸ್ ಪಿಂಕ್ ಎಲ್ಲನೂ ಮಿಕ್ಸ್ ಕಾಣುತ್ತೆ ಇದು ನೋಡಿ. ಇಲ್ಲಿ ಪಿಂಕ್ ಇದೆ, ಇಲ್ಲಿ ಪಿಂಕ್ ಇದೆ, ಇಲ್ಲಿ ಆರೆಂಜ್, ಇಲ್ಲಿ ರೆಡ್, ಈ ಥರ ಬಿಗ್ ಬಾರ್ಡರ್. ಅಂದರೆ ಇದರಲ್ಲಿ ಮತ್ತೆ ಅಗೇನ್ ಆಫ್ ಇದಿಷ್ಟು ರೆಡ್ ವಿತ್ ಇದು ಪುಟ್ಟಾಸ್ ಬರುತ್ತೆ, ಮತ್ತು ಈ ಕಡೆ ಗೋಲ್ಡಲ್ಲಿ ಬಾರ್ಡರ್. ಸೊ ಬಿಗ್ ಬಾರ್ಡರ್ ಸ್ಯಾರಿನೇ ನಾನು ಎಲ್ಲ ಇರೋದು ಬಿಗ್ ಬಾರ್ಡರ್. ಬಟ್ ಅದೇ ಈ ಥರ ಎಲ್ಲ ಡಿಫ್ರೆಂಟ್ ಇದ್ರದ್ದು ಅಷ್ಟೇ ಬ್ಲೌಸ್ ನಾನು ಹೆವಿ ವರ್ಕ್ ಇದೆಲ್ಲ ಎಂತ ಹ್ಯಾಂಡ್ ವರ್ಕ್ ಮಾಡಿಸಿರೋ ಅಂಥದ್ದು, ಇದೆಲ್ಲ ಮಷಿನ್ ವರ್ಕ್ ಅಲ್ಲ, ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಇದು ಕೂಡ 4K ಕೊಟ್ಟು ಸ್ಟಿಚ್ ಮಾಡಿಸಿದ್ದು, ಅದು ಅಷ್ಟೇ ಕಾಸ್ಟ್ಲಿ ಸ್ಯಾರಿ, ಹೆವಿ ಇದೆ. ಮತ್ತು ಸ್ಯಾರಿ ವೇರ್ ಮಾಡಿಲ್ಲ, ಒನ್ ಟೈಮು ವೇರ್ ಮಾಡಿಲ್ಲ. ಮದುವೆಲಿ ಮುಹೂರ್ತ ಕೊಟ್ಟು ಸ್ಯಾರಿ ಬಿಟ್ಟರೆ ಅದಾದಮೇಲೆ ವೇರೇ ಮಾಡಿಲ್ಲ, ಮಾಡಬೇಕು ಯಾವಾಗ ಅದು. ಇನ್ನು ಇದು ನಾನು ನನ್ನ ಪಾಪು ನಾಮಕರಣದಲ್ಲಿ ತೊಗೊಂಡಿದ್ದ ಸೀರೆ, ಇದು ಅಷ್ಟೇ ಬಿಗ್ ಬಾರ್ಡರ್ ಸ್ಯಾರಿ. ಸೊ ಅವಾಗೆಲ್ಲ ಅಂದರೆ 3 years ಬ್ಯಾಕ್ ಕಾಪರ್ ಜರಿ ಟ್ರೆಂಡಿಂಗ್ ಇತ್ತು. ಫಸ್ಟಿಗೆ ಅದೆಲ್ಲ ಗೋಲ್ಡ್, ಇದು ಕಾಪರ್, ಸಿಲ್ವರ್ ಆಲ್ರೆಡಿ ಬಂದು ಹೋಗಿತ್ತು. ನೆಕ್ಸ್ಟ್ ಇದು ಕಾಪರ್ ಜರಿ. ಸೊ ಇದೊಂದು ಚೆನ್ನಾಗಿದೆ. ಬಟ್ ಇದೇನಂದರೆ ಇದು ಯೂಶಲಿ ಇವಾಗೆಲ್ಲ ಸ್ಯಾರಿ ವೇರ್ ಮಾಡೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಜಾಸ್ತಿ ಸ್ಯಾರಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇದು ಟಿಶ್ಯೂ ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು. ಬಟ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಕಲರು ಹೆಂಗೆ ಚೇಂಜ್ ಆಗುತ್ತೆ ಅಂತ. ಕಾಪರ್ ಕಲರ್ ಬರುತ್ತೆ, ಫುಲ್ ಸ್ಯಾರಿ ಕಾಪರ್ ಕಲರ್ ಬರುತ್ತೆ. ಸೊ ಈ ಥರ. ಆ್ಯಂಡ್ ಇದಕ್ಕೆ ಕುಚ್ಚು ನಾನೇ ಹಾಕ್ಕೊಂಡಿದ್ದು, ಬೇಬಿ ಕುಚ್ಚು ಹಾಕಿದೆ ಸಿಂಪಲಾಗೆ. ನನ್ನ ಮಗಳು ಪುಟ್ಟು ಮಗಳು ಅವಾಗ ಜಾಸ್ತಿ ಮಲಗ್ತಿದ್ಲು ಅಂತ ಹೇಳಿ, ಟೈಮ್ ಸಿಗ್ತಿತ್ತು ಅಂತ ಹೇಳಿ ಈ ಥರ ಕುಚ್ಚನ್ನ ನಾನೇ ಹಾಕ್ಕೊಂಡಿದ್ದೆ. ನನ್ನ ಮದುವೆ ಟೈಮಲ್ಲೂ ನಮ್ಮ ಅಮ್ಮನ ಸೀರೆಗೆಲ್ಲ ನಾನೇ ಕುಚ್ಚು ಹಾಕ್ಬಿಟ್ಟಿದ್ದೆ. ಆ್ಯಂಡ್ ಇದಕ್ಕೆ ಬ್ಲೌಸು ನಾನು ವರ್ಕೆಲ್ಲ ಮಾಡ್ಸೋಕೆ ಹೋಗಲಿಲ್ಲ, ಸಿಂಪಲಾಗಿ ಈ ಥರ ಬಫ್ ಸ್ಲೀವ್ಸ್ ಯೂಸ್ ಮಾಡಿಕೊಂಡು ಈ ಥರ ಹಾಕಿದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ. ಸೊ ಇದಿಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ಇನ್ನೊಂದಿಷ್ಟು ಸಿಲ್ಕ್ ಸ್ಯಾರಿ ಇದೆ ಬಟ್ ಮನೇಲಿದೆ. ಸೊ ಇದಿಷ್ಟು ಇವಾಗ ತೆಗ್ದು ನಾನು ಬಿಸಿಲಿಗೆ ಒಣ ಹಾಕಬೇಕು. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಲಾಗ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.